ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಕಾಮನ್ ವರ್ಬ್ಸ್ ಆ್ಯಂಡ್ ದೇರ್ ಫಾರ್ಮ್ಸ್ ನಂಬರ್ 33. ಥಿಂಕ್ ಅಂದರೆ ಯೋಚಿಸು ಅಥವಾ ಭಾವಿಸು ಅಥವಾ ಅನಿಸು. ಥಿಂಕ್ V1 ರೂಪ, ಥಾಟ್ V2 ರೂಪ, ಥಾಟ್ V3 ರೂಪ, ಥಿಂಗ್ಸ್ ಎಸ್ ರೂಪ, ಥಿಂಕಿಂಗ್ ING ರೂಪ. ಡು ಯು ಥಿಂಕ್ ಇಟ್ ವಿಲ್ ರೈನ್ ಟು ನೈಟ್? ಇಂದು ರಾತ್ರಿ ಮಳೆಯಾಗುತ್ತದೆ ಎಂದು ನಿಮಗೆ ಅನಿಸುತ್ತದೆಯೇ? ಡು ಯು ಥಿಂಕ್ ಇಟ್ ವಿಲ್ ರೈನ್ ಟು ನೈಟ್? ಇಲ್ಲಿ ಥಿಂಕ್ V1 ರೂಪ. ಐ ಥಾಟ್ ಹಿ ವುಡ್ ಚೇಂಜ್ ಆಫ್ಟರ್ ವಿ ಗಾಟ್ ಮ್ಯಾರಿಡ್. ಮದುವೆಯಾದ ನಂತರ ಅವನು ಬದಲಾಗುತ್ತಾನೆ ಎಂದು ನಾನು ಭಾವಿಸಿದೆ. ಐ ಥಾಟ್ ಹಿ ವುಡ್ ಚೇಂಜ್ ಆಫ್ಟರ್ ವಿ ಗಾಟ್ ಮ್ಯಾರಿಡ್. ಇಲ್ಲಿ ಥಾಟ್ V2 ರೂಪ. ಶಿ ಹ್ಯಾಡ್ ಥಾಟ್ ವೆರಿ ಡೀಪ್ಲಿ ಅಬೌಟ್ ದಿಸ್ ಪ್ರಾಬ್ಲಮ್. ಈ ಸಮಸ್ಯೆಯ ಬಗ್ಗೆ ಅವಳು ತುಂಬ ಆಳವಾಗಿ ಯೋಚಿಸಿದ್ದಳು. ಶಿ ಹ್ಯಾಡ್ ಥಾಟ್ ವೆರಿ ಡೀಪ್ಲಿ ಅಬೌಟ್ ದಿಸ್ ಪ್ರಾಬ್ಲಮ್. ಇಲ್ಲಿ ಥಾಟ್ V3 ರೂಪ. ಹಿ ಥಿಂಕ್ಸ್ ಹಿ ಈಸ್ ಸುಪೀರಿಯರ್ ಟು ಅದರ್ಸ್. ಅವನು ಇತರರಿಗಿಂತ ಶ್ರೇಷ್ಠನೆಂದು ಭಾವಿಸುತ್ತಾನೆ. ಹಿ ಥಿಂಕ್ಸ್ ಹಿ ಈಸ್ ಸುಪೀರಿಯರ್ ಟು ಅದರ್ಸ್. ಇಲ್ಲಿ ಥಿಂಕ್ಸ್ ಎಸ್ ರೂಪ. ಐ ಆಮ್ ಥಿಂಕಿಂಗ್ ಆಫ್ ಇನ್ವೆಸ್ಟಿಂಗ್ ಇನ್ ಅ ನ್ಯೂ ಹೌಸ್. ನಾನು ಹೊಸ ಮನೆಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದೇನೆ. ಐ ಆಮ್ ಥಿಂಕಿಂಗ್ ಆಫ್ ಇನ್ವೆಸ್ಟಿಂಗ್ ಇನ್ ಅ ನ್ಯೂ ಹೌಸ್. ಇಲ್ಲಿ ಥಿಂಕಿಂಗ್ ING ರೂಪ. ಥ್ರೆಟನ್ ಅಂದರೆ ಬೆದರಿಸು. ಥ್ರೆಟನ್ V1 ರೂಪ, ಥ್ರೆಟನ್ಡ್ V2 ರೂಪ, ಥ್ರೆಟನ್ಡ್ V3 ರೂಪ, ಥ್ರೆಟನ್ಸ್ ಎಸ್ ರೂಪ, ಥ್ರೆಟನಿಂಗ್ ING ರೂಪ. ಅಗ್ರೆಸಿವ್ ನೇಷನ್ಸ್ ಥ್ರೆಟನ್ ವರ್ಲ್ಡ್ ಪೀಸ್. ಆಕ್ರಮಣಕಾರಿ ರಾಷ್ಟ್ರಗಳು ವಿಶ್ವ ಶಾಂತಿಯನ್ನು ಬೆದರಿಸುತ್ತವೆ. ಅಗ್ರೆಸಿವ್ ನೇಷನ್ಸ್ ಥ್ರೆಟನ್ ವರ್ಲ್ಡ್ ಪೀಸ್. ಇಲ್ಲಿ ಥ್ರೆಟನ್ V1 ರೂಪ. ದೇ ಥ್ರೆಟನ್ ಟು ಡಿಸ್ಕಂಟಿನ್ಯೂ ಬೈಯಿಂಗ್ ಇಟ್. ಅವರು ಅದನ್ನು ಖರೀದಿಸುವುದನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದರು. ದೇ ಥ್ರೆಟನ್ಡ್ ಟು ಡಿಸ್ಕಂಟಿನ್ಯೂ ಬೈಯಿಂಗ್ ಇಟ್. ಇಲ್ಲಿ ಥ್ರೆಟನ್ಡ್ V2 ರೂಪ. ದ ಚರ್ಚ್ ಹ್ಯಾಸ್ ಬೀನ್ ಥ್ರೆಟನ್ಡ್ ವಿತ್ ಡೆಮೊಲಿಷನ್ ಫಾರ್ ಇಯರ್ಸ್. ಹಲವು ವರ್ಷಗಳಿಂದ ಚರ್ಚ್ ಅನ್ನು ಕೆಡವುವ ಬೆದರಿಕೆ ಹಾಕಲಾಗಿದೆ. ದ ಚರ್ಚ್ ಹ್ಯಾಸ್ ಬೀನ್ ಥ್ರೆಟನ್ಡ್ ವಿತ್ ಡೆಮೊಲಿಷನ್ ಫಾರ್ ಇಯರ್ಸ್. ಇಲ್ಲಿ ಥ್ರೆಟನ್ಡ್ V3 ರೂಪ. ದಿಸ್ ಡಿಸ್ಪ್ಯೂಟ್ ಥ್ರೆಟನ್ಸ್ ಟು ಸ್ಪ್ಲಿಟ್ ದ ಪಾರ್ಟಿ. ಈ ವಿವಾದವು ಪಕ್ಷವನ್ನು ಒಡೆಯಲು ಬೆದರಿಸುತ್ತದೆ. ದಿಸ್ ಡಿಸ್ಪ್ಯೂಟ್ ಥ್ರೆಟನ್ಸ್ ಟು ಸ್ಪ್ಲಿಟ್ ದ ಪಾರ್ಟಿ. ಇಲ್ಲಿ ಥ್ರೆಟನ್ಸ್ ಎಸ್ ರೂಪ. ದ ಗವರ್ಮೆಂಟ್ ಈಸ್ ಥ್ರೆಟನಿಂಗ್ ಟು ಟೇಕ್ ಡ್ರಾಸ್ಟಿಕ್ ಆಕ್ಷನ್. ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವ ಬೆದರಿಕೆ ಹಾಕುತ್ತಿದೆ. ದ ಗವರ್ಮೆಂಟ್ ಈಸ್ ಥ್ರೆಟನಿಂಗ್ ಟು ಟೇಕ್ ಡ್ರಾಸ್ಟಿಕ್ ಆಕ್ಷನ್. ಇಲ್ಲಿ ಥ್ರೆಟನಿಂಗ್ ING ರೂಪ. ಥ್ರೋ ಅಂದರೆ ಎಸೆ ಅಥವಾ ಬಿಸಾಡು. ಥ್ರೋ V1 ರೂಪ, ಥ್ರೀವ್ V2 ರೂಪ, ಥ್ರೋನ್ V3 ರೂಪ, ಥ್ರೋಸ್ ಎಸ್ ರೂಪ, ಥ್ರೋಯಿಂಗ್ ING ರೂಪ. ಕ್ಯಾನ್ ಯು ಥ್ರೋ ಮೀ ದ್ಯಾಟ್ ಟವೆಲ್? ನೀವು ನನಗೆ ಆ ಟವೆಲ್ ಎಸೆಯಬಹುದೇ? ಕ್ಯಾನ್ ಯು ಥ್ರೋ ಮೀ ದ್ಯಾಟ್ ಟವೆಲ್? ಇಲ್ಲಿ ಥ್ರೋ V1 ರೂಪ. ಅ ಸ್ಪೆಕ್ಟೇಟರ್ ಥ್ರೂ ದ ಬಾಲ್ ಬ್ಯಾಕ್ ಟು ದ ಪ್ಲೇಯರ್ಸ್. ಪ್ರೇಕ್ಷಕರೊಬ್ಬರು ಚೆಂಡನ್ನು ಆಟಗಾರರತ್ತ ಎಸೆದರು. ಅ ಸ್ಪೆಕ್ಟೇಟರ್ ಥ್ರೂ ದ ಬಾಲ್ ಬ್ಯಾಕ್ ಟು ದ ಪ್ಲೇಯರ್ಸ್. ಇಲ್ಲಿ ಥ್ರೂ V2 ರೂಪ. ದ್ಯಾಟ್ ಓಲ್ಡ್ ಚೇರ್ ಶುಡ್ ಬಿ ಥ್ರೋನ್ ಅವೇ. ಆ ಹಳೆಯ ಕುರ್ಚಿಯನ್ನು ಎಸೆಯಬೇಕು. ದ್ಯಾಟ್ ಓಲ್ಡ್ ಚೇರ್ ಶುಡ್ ಬಿ ಥ್ರೋನ್ ಅವೇ. ಇಲ್ಲಿ ಥ್ರೋನ್ V3 ರೂಪ. ಹಿ ಥ್ರೋಸ್ ಮಡ್ ಆಟ್ ಹಿಸ್ ಕಾಂಪಿಟೇಟರ್ಸ್. ಅವನು ತನ್ನ ಪ್ರತಿಸ್ಪರ್ಧಿಗಳ ಮೇಲೆ ಕೆಸರು ಎರಚುತ್ತಾನೆ. ಹಿ ಥ್ರೋಸ್ ಮಡ್ ಆಟ್ ಹಿಸ್ ಕಾಂಪಿಟೇಟರ್ಸ್. ಇಲ್ಲಿ ಥ್ರೋಸ್ ಎಸ್ ರೂಪ. ಸಮ್ ಚಿಲ್ಡ್ರನ್ ವರ್ ಥ್ರೋಯಿಂಗ್ ಸ್ಟೋನ್ಸ್ ಇನ್ ಟು ದ ಲೇಕ್. ಕೆಲವು ಮಕ್ಕಳು ಕೆರೆಗೆ ಕಲ್ಲು ಎಸೆಯುತ್ತಿದ್ದರು. ಸಮ್ ಚಿಲ್ಡ್ರನ್ ವರ್ ಥ್ರೋಯಿಂಗ್ ಸ್ಟೋನ್ಸ್ ಇನ್ ಟು ದ ಲೇಕ್. ಇಲ್ಲಿ ಥ್ರೋಯಿಂಗ್ ING ರೂಪ. ಟೈ ಅಂದರೆ ಕಟ್ಟು. ಟೈ V1 ರೂಪ, ಟೈಡ್ V2 ರೂಪ, ಟೈಡ್ V3 ರೂಪ, ಟೈಸ್ ಎಸ್ ರೂಪ,
ಟೈಯಿಂಗ್ ING ರೂಪ. ಟೈ ದ ನಾಟ್ ಆಸ್ ಟೈಟ್ ಆಸ್ ಯು ಕ್ಯಾನ್. ನಿಮಗೆ ಸಾಧ್ಯವಾದಷ್ಟು ಬಿಗಿಯಾಗಿ ಗಂಟು ಕಟ್ಟಿ. ಟೈ ದ ನಾಟ್ ಆಸ್ ಟೈಟ್ ಆಸ್ ಯು ಕ್ಯಾನ್. ಇಲ್ಲಿ ಟೈ V1 ರೂಪ. ಹಿ ಟೈಡ್ ಅ ಸ್ಕಾರ್ಫ್ ಅರೌಂಡ್ ಹಿಸ್ ನೆಕ್. ಅವನು ಕೊರಳಿಗೆ ಸ್ಕಾರ್ಫ್ ಕಟ್ಟಿಕೊಂಡನು. ಹಿ ಟೈಡ್ ಅ ಸ್ಕಾರ್ಫ್ ಅರೌಂಡ್ ಹಿಸ್ ನೆಕ್. ಇಲ್ಲಿ ಟೈಡ್ V2 ರೂಪ. ದ ಪಾರ್ಸೆಲ್ ವಾಸ್ ಟೈಡ್ ವಿತ್ ಸ್ಟ್ರಿಂಗ್. ಪಾರ್ಸೆಲ್ ಅನ್ನು ದಾರದಿಂದ ಕಟ್ಟಲಾಯಿತು. ದ ಪಾರ್ಸೆಲ್ ವಾಸ್ ಟೈಡ್ ವಿತ್ ಸ್ಟ್ರಿಂಗ್. ಇಲ್ಲಿ ಟೈಡ್ V3 ರೂಪ. ದಿಸ್ ಡ್ರೆಸ್ ಟೈಸ್ ಆಟ್ ದ ಬ್ಯಾಕ್. ಈ ಉಡುಗೆ ಹಿಂಭಾಗದಲ್ಲಿ ಕಟ್ಟುತ್ತದೆ. ದಿಸ್ ಡ್ರೆಸ್ ಟೈಸ್ ಆಟ್ ದ ಬ್ಯಾಕ್. ಇಲ್ಲಿ ಟೈಸ್ S ರೂಪ. ಹಿ ಈಸ್ ಟೈಯಿಂಗ್ ರೋಪ್ಸ್ ಟುಗೆದರ್. ಅವನು ಹಗ್ಗಗಳನ್ನು ಒಟ್ಟಿಗೆ ಕಟ್ಟುತ್ತಿದ್ದಾನೆ. ಹಿ ಈಸ್ ಟೈಯಿಂಗ್ ರೋಪ್ಸ್ ಟುಗೆದರ್. ಇಲ್ಲಿ ಟೈಯಿಂಗ್ ING ರೂಪ. ಟಚ್ ಅಂದರೆ ಸ್ಪರ್ಶಿಸು ಅಥವಾ ಮುಟ್ಟು. ಟಚ್ V1 ರೂಪ. ಟಚ್ಡ್ V2 ರೂಪ. ಟಚ್ಡ್ V3 ರೂಪ. ಟಚಸ್ S ರೂಪ. ಟಚಿಂಗ್ ING ರೂಪ. ಡೋಂಟ್ ಟಚ್ ದ ರಿಪೋರ್ಟ್ ಆನ್ ಮೈ ಡೆಸ್ಕ್. ನನ್ನ ಮೇಜಿನ ಮೇಲಿರುವ ವರದಿಯನ್ನು ಮುಟ್ಟಬೇಡಿ. ಡೋಂಟ್ ಟಚ್ ದ ರಿಪೋರ್ಟ್ ಆನ್ ಮೈ ಡೆಸ್ಕ್. ಇಲ್ಲಿ ಟಚ್ V1 ರೂಪ. ಶಿ ಟಚ್ಡ್ ಹಿಮ್ ಜೆಂಟ್ಲಿ ಆನ್ ದ ಆರ್ಮ್. ಅವಳು ಅವನ ತೋಳಿನ ಮೇಲೆ ನಿಧಾನವಾಗಿ ಸ್ಪರ್ಶಿಸಿದಳು. ಶಿ ಟಚ್ಡ್ ಹಿಮ್ ಜೆಂಟ್ಲಿ ಆನ್ ದ ಆರ್ಮ್. ಇಲ್ಲಿ ಟಚ್ಡ್ V2 ರೂಪ. ದ ಹೌಸಿಂಗ್ ಮಾರ್ಕೆಟ್ ಹ್ಯಾಸ್ ಟಚ್ಡ್ ದ ಬಾಟಮ್. ವಸತಿ ಮಾರುಕಟ್ಟೆ ತಳ ಮುಟ್ಟಿದೆ. ದ ಹೌಸಿಂಗ್ ಮಾರ್ಕೆಟ್ ಹ್ಯಾಸ್ ಟಚ್ಡ್ ದ ಬಾಟಮ್. ಇಲ್ಲಿ ಟಚ್ಡ್ V3 ರೂಪ. ಎವ್ರಿಥಿಂಗ್ ಹಿ ಟಚಸ್ ಟರ್ನ್ಸ್ ಟು ಡಿಸಾಸ್ಟರ್. ಅವನು ಮುಟ್ಟಿದ್ದೆಲ್ಲವೂ ವಿಪತ್ತಿಗೆ ತಿರುಗುತ್ತದೆ. ಎವ್ರಿಥಿಂಗ್ ಹಿ ಟಚಸ್ ಟರ್ನ್ಸ್ ಟು ಡಿಸಾಸ್ಟರ್. ಇಲ್ಲಿ ಟಚಸ್ S ರೂಪ. ದ ಟೂ ವೈರ್ಸ್ ವರ್ ಟಚಿಂಗ್. ಎರಡು ತಂತಿಗಳು ಸ್ಪರ್ಶಿಸುತ್ತಿದ್ದವು. ದ ಟೂ ವೈರ್ಸ್ ವರ್ ಟಚಿಂಗ್. ಇಲ್ಲಿ ಟಚಿಂಗ್ ING ರೂಪ. ಟ್ರೈನ್ ಅಂದರೆ ತರಬೇತಿ ಪಡೆ ಅಥವಾ ತರಬೇತಿ ಕೊಡು. ಟ್ರೈನ್ V1 ರೂಪ. ಟ್ರೈನ್ಡ್ V2 ರೂಪ. ಟ್ರೈನ್ಡ್ V3 ರೂಪ. ಟ್ರೈನ್ಸ್ S ರೂಪ. ಟ್ರೈನಿಂಗ್ ING ರೂಪ. ಶಿ ಲೈಕ್ಸ್ ಟು ಟ್ರೈನ್ ಅರ್ಲಿ ಇನ್ ದ ಮಾರ್ನಿಂಗ್. ಅವಳು ಮುಂಜಾನೆ ತರಬೇತಿ ನೀಡಲು ಇಷ್ಟಪಡುತ್ತಾಳೆ. ಶಿ ಲೈಕ್ಸ್ ಟು ಟ್ರೈನ್ ಅರ್ಲಿ ಇನ್ ದ ಮಾರ್ನಿಂಗ್. ಇಲ್ಲಿ ಟ್ರೈನ್ V1 ರೂಪ. ಹಿ ಟ್ರೈನ್ಡ್ ಹಿಸ್ ಡಾಗ್ ಟು ಪರ್ಫಾರ್ಮ್ ವೇರಿಯಸ್ ಟ್ರಿಕ್ಸ್. ಅವರು ತಮ್ಮ ನಾಯಿಗೆ ವಿವಿಧ ತಂತ್ರಗಳನ್ನು ಮಾಡಲು ತರಬೇತಿ ನೀಡಿದರು. ಹಿ ಟ್ರೈನ್ಡ್ ಹಿಸ್ ಡಾಗ್ ಟು ಪರ್ಫಾರ್ಮ್ ವೇರಿಯಸ್ ಟ್ರಿಕ್ಸ್. ಇಲ್ಲಿ ಟ್ರೈನ್ಡ್ V2 ರೂಪ. ದ ಎಂಪ್ಲಾಯೀಸ್ ಹ್ಯಾವ್ ಬೀನ್ ಟ್ರೈನ್ಡ್ ಆನ್ ದ ನ್ಯೂ ಸಾಫ್ಟ್ವೇರ್ ಸಿಸ್ಟಮ್. ಹೊಸ ಸಾಫ್ಟ್ವೇರ್ ವ್ಯವಸ್ಥೆ ಕುರಿತು ಉದ್ಯೋಗಿಗಳಿಗೆ ತರಬೇತಿ ನೀಡಲಾಗಿದೆ. ದಿ ಎಂಪ್ಲಾಯೀಸ್ ಹ್ಯಾವ್ ಬೀನ್ ಟ್ರೈನ್ಡ್ ಆನ್ ದ ನ್ಯೂ ಸಾಫ್ಟ್ವೇರ್ ಸಿಸ್ಟಮ್. ಇಲ್ಲಿ ಟ್ರೈನ್ಡ್ V3 ರೂಪ. ದ ಟೀಚರ್ ಟ್ರೈನ್ಸ್ ಸ್ಟೂಡೆಂಟ್ಸ್ ಟು ಎಕ್ಸೆಲ್ ಇನ್ ಅಕಾಡೆಮಿಕ್ ಕಾಂಪಿಟೇಷನ್ಸ್. ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ಉತ್ತಮ ಸಾಧನೆ ಮಾಡಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾರೆ. ದ ಟೀಚರ್ ಟ್ರೈನ್ಸ್ ಸ್ಟೂಡೆಂಟ್ಸ್ ಟು ಎಕ್ಸೆಲ್ ಇನ್ ಅಕಾಡೆಮಿಕ್ ಕಾಂಪಿಟೇಷನ್ಸ್. ಇಲ್ಲಿ ಟ್ರೈನ್ಸ್ S ರೂಪ. ಶಿ ಈಸ್ ಕರೆಂಟ್ಲಿ ಟ್ರೈನಿಂಗ್ ಫಾರ್ ಅ ಮ್ಯಾರಥಾನ್. ಅವರು ಪ್ರಸ್ತುತ ಮ್ಯಾರಥಾನ್ಗೆ ತರಬೇತಿ ಪಡೆಯುತ್ತಿದ್ದಾರೆ. ಶಿ ಈಸ್ ಕರೆಂಟ್ಲಿ ಟ್ರೈನಿಂಗ್ ಫಾರ್ ಅ ಮ್ಯಾರಥಾನ್. ಇಲ್ಲಿ ಟ್ರೈನಿಂಗ್ ING ರೂಪ. ಟ್ರಾನ್ಸ್ಫರ್ ಅಂದರೆ ವರ್ಗಾಯಿಸು. ಟ್ರಾನ್ಸ್ಫರ್ V1 ರೂಪ. ಟ್ರಾನ್ಸ್ಫರ್ಡ್ V2 ರೂಪ. ಟ್ರಾನ್ಸ್ಫರ್ಡ್ V3 ರೂಪ. ಟ್ರಾನ್ಸ್ಫರ್ಸ್ S ರೂಪ ಹಾಗೂ ಟ್ರಾನ್ಸ್ಫರಿಂಗ್ ING ರೂಪ. ದೇ ನೀಡ್ ಟು ಟ್ರಾನ್ಸ್ಫರ್ ದ ಫೈಲ್ಸ್ ಟು ದ ನ್ಯೂ ಸರ್ವರ್. ಅವರು ಫೈಲ್ಗಳನ್ನು ಹೊಸ ಸರ್ವರ್ಗೆ ವರ್ಗಾಯಿಸಬೇಕು. ದೇ ನೀಡ್ ಟು ಟ್ರಾನ್ಸ್ಫರ್ ದ ಫೈಲ್ಸ್ ಟು ದ ನ್ಯೂ ಸರ್ವರ್. ಇಲ್ಲಿ ಟ್ರಾನ್ಸ್ಫರ್ V1 ರೂಪ. ಹಿ ಟ್ರಾನ್ಸ್ಫರ್ಡ್ ಹಿಸ್ ಮೆಂಬರ್ಶಿಪ್ ಟು ಅ ಡಿಫರೆಂಟ್ ಜಿಮ್. ಅವರು ತಮ್ಮ ಸದಸ್ಯತ್ವವನ್ನು ಬೇರೆ ಜಿಮ್ಗೆ ವರ್ಗಾಯಿಸಿದರು.
he transferred his membership to a different gym. ಇಲ್ಲಿ transferred V2 ರೂಪ. The funds have been transferred to your account. ಹಣವನ್ನು ನಿಮ್ಮ ಖಾತೆಗೆ ವರ್ಗಾಯಿಸಲಾಗಿದೆ. The funds have been transferred to your account. ಇಲ್ಲಿ transferred V3 ರೂಪ. A teacher transfers knowledge to students through engaging lessons. ಆಕರ್ಷಕ ಪಾಠಗಳ ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ವರ್ಗಾಯಿಸುತ್ತಾರೆ. A teacher transfers knowledge to students through engaging lessons. ಇಲ್ಲಿ transfers yes ರೂಪ. She is currently transferring data from one computer to another. ಅವಳು ಪ್ರಸ್ತುತ ಒಂದು ಕಂಪ್ಯೂಟರ್ನಿಂದ ಇನ್ನೊಂದಕ್ಕೆ ಡೇಟಾವನ್ನು ವರ್ಗಾಯಿಸುತ್ತಿದ್ದಾಳೆ. She is currently transferring data from one computer to another. ಇಲ್ಲಿ transferring ing ರೂಪ. ಟ್ರಾವೆಲ್ ಅಂದರೆ ಪ್ರಯಾಣಿಸು. ಟ್ರಾವೆಲ್ V1 ರೂಪ, ಟ್ರಾವೆಲ್ಡ್ V2 ರೂಪ, ಟ್ರಾವೆಲ್ಡ್ V3 ರೂಪ, ಟ್ರಾವೆಲ್ಸ್ ಎಸ್ ರೂಪ, ಟ್ರಾವೆಲಿಂಗ್ ing ರೂಪ. ಮೆನಿ ಪೀಪಲ್ ಟ್ರಾವೆಲ್ ಟು ವರ್ಕ್ ಈಚ್ ಡೇ ಬೈ ರೈಲ್ವೆ. ಪ್ರತಿದಿನ ಅನೇಕ ಜನರು ರೈಲ್ವೆ ಮೂಲಕ ಕೆಲಸಕ್ಕೆ ಪ್ರಯಾಣಿಸುತ್ತಾರೆ. ಮೆನಿ ಪೀಪಲ್ ಟ್ರಾವೆಲ್ ಟು ವರ್ಕ್ ಈಚ್ ಡೇ ಬೈ ರೈಲ್ವೆ. ಇಲ್ಲಿ ಟ್ರಾವೆಲ್ V1 ರೂಪ. ವಿ ಟ್ರಾವೆಲ್ಡ್ ಡೇ ಆ್ಯಂಡ್ ನೈಟ್ ವಿದೌಟ್ ಸ್ಟಾಪಿಂಗ್. ನಾವು ಹಗಲು ರಾತ್ರಿ ಎನ್ನದೆ ಪ್ರಯಾಣಿಸಿದೆವು. ವಿ ಟ್ರಾವೆಲ್ಡ್ ಡೇ ಆ್ಯಂಡ್ ನೈಟ್ ವಿದೌಟ್ ಸ್ಟಾಪಿಂಗ್. ಇಲ್ಲಿ ಟ್ರಾವೆಲ್ಡ್ V2 ರೂಪ. ಹ್ಯಾವ್ ಯು ಎವರ್ ಟ್ರಾವೆಲ್ಡ್ ಅಬ್ರಾಡ್. ನೀವು ಯಾವಾಗಲಾದರೂ ವಿದೇಶಕ್ಕೆ ಪ್ರಯಾಣಿಸಿದ್ದೀರಾ? ಹ್ಯಾವ್ ಯು ಎವರ್ ಟ್ರಾವೆಲ್ಡ್ ಅಬ್ರಾಡ್. ಇಲ್ಲಿ ಟ್ರಾವೆಲ್ಡ್ V3 ರೂಪ. ನ್ಯೂಸ್ ಟ್ರಾವೆಲ್ಸ್ ಫಾಸ್ಟ್ ದೀಸ್ ಡೇಸ್. ಇತ್ತೀಚಿನ ದಿನಗಳಲ್ಲಿ ಸುದ್ದಿಗಳು ವೇಗವಾಗಿ ಚಲಿಸುತ್ತವೆ. ನ್ಯೂಸ್ ಟ್ರಾವೆಲ್ಸ್ ಫಾಸ್ಟ್ ದೀಸ್ ಡೇಸ್. ಇಲ್ಲಿ ಟ್ರಾವೆಲ್ಸ್ ಎಸ್ ರೂಪ, ಚಲಿಸು ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಐ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಆಲ್ ಡೇ. ನಾನು ಇಡೀ ದಿನ ಪ್ರಯಾಣಿಸುತ್ತಿದ್ದೇನೆ. ಐ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಆಲ್ ಡೇ. ಇಲ್ಲಿ ಟ್ರಾವೆಲಿಂಗ್ ing ರೂಪ. ಟ್ರಸ್ಟ್ ಅಂದರೆ ವಿಶ್ವಾಸವಿಡು ಅಥವಾ ನಂಬು. ಟ್ರಸ್ಟ್ V1 ರೂಪ, ಟ್ರಸ್ಟೆಡ್ V2 ರೂಪ, ಟ್ರಸ್ಟೆಡ್ V3 ರೂಪ, ಟ್ರಸ್ಟ್ಸ್ ಎಸ್ ರೂಪ, ಟ್ರಸ್ಟಿಂಗ್ ing ರೂಪ. ಡು ಯು ಟ್ರಸ್ಟ್ ಯುವರ್ ಫ್ರೆಂಡ್ಸ್. ನಿಮ್ಮ ಸ್ನೇಹಿತರನ್ನು ನೀವು ನಂಬುತ್ತೀರಾ? ಡು ಯು ಟ್ರಸ್ಟ್ ಯುವರ್ ಫ್ರೆಂಡ್ಸ್. ಇಲ್ಲಿ ಟ್ರಸ್ಟ್ V1 ರೂಪ. ಶಿ ಟ್ರಸ್ಟೆಡ್ ಹಿಮ್ ವಿತ್ ಹರ್ ಮೋಸ್ಟ್ ಪರ್ಸನಲ್ ಥಾಟ್ಸ್. ಅವಳು ತನ್ನ ಅತ್ಯಂತ ವೈಯಕ್ತಿಕ ಆಲೋಚನೆಗಳೊಂದಿಗೆ ಅವನನ್ನು ನಂಬಿದಳು. ಶಿ ಟ್ರಸ್ಟೆಡ್ ಹಿಮ್ ವಿತ್ ಹರ್ ಮೋಸ್ಟ್ ಪರ್ಸನಲ್ ಥಾಟ್ಸ್. ಇಲ್ಲಿ ಟ್ರಸ್ಟೆಡ್ V2 ರೂಪ. ದ ಟೀಮ್ ಹ್ಯಾಸ್ ಟ್ರಸ್ಟೆಡ್ ಹರ್ ಲೀಡರ್ಶಿಪ್ ಫಾರ್ ಇಯರ್ಸ್. ತಂಡವು ಅವರ ನಾಯಕತ್ವವನ್ನು ವರ್ಷಗಳಿಂದ ನಂಬಿದೆ. ದ ಟೀಮ್ ಹ್ಯಾಸ್ ಟ್ರಸ್ಟೆಡ್ ಹರ್ ಲೀಡರ್ಶಿಪ್ ಫಾರ್ ಇಯರ್ಸ್. ಇಲ್ಲಿ ಟ್ರಸ್ಟೆಡ್ V3 ರೂಪ. ಹಿ ಟ್ರಸ್ಟ್ಸ್ ಹಿಸ್ ಇನ್ಸ್ಟಿಂಕ್ಟ್ಸ್ ಇನ್ ಮೇಕಿಂಗ್ ಡಿಸಿಷನ್ಸ್. ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅವನು ತನ್ನ ಪ್ರವೃತ್ತಿಯನ್ನು ನಂಬುತ್ತಾನೆ. ಹಿ ಟ್ರಸ್ಟ್ಸ್ ಹಿಸ್ ಇನ್ಸ್ಟಿಂಕ್ಟ್ಸ್ ಇನ್ ಮೇಕಿಂಗ್ ಡಿಸಿಷನ್ಸ್. ಇಲ್ಲಿ ಟ್ರಸ್ಟ್ಸ್ ಎಸ್ ರೂಪ. ಇನ್ನು ಟ್ರಸ್ಟಿಂಗ್ ಅಂತ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬಳಕೆಯಾಗುವುದು ಕಡಿಮೆ. ನೆಕ್ಸ್ಟ್ ಟ್ರೈ ಅಂದರೆ ಪ್ರಯತ್ನಿಸು. ಟ್ರೈ V1 ರೂಪ, ಟ್ರೈಡ್ V2 ರೂಪ, ಟ್ರೈಡ್ V3 ರೂಪ, ಟ್ರೈಸ್ ಎಸ್ ರೂಪ ಹಾಗೂ ಟ್ರೈಯಿಂಗ್ ing ರೂಪ. ಐ ವಾಂಟ್ ಟು ಟ್ರೈ ಅ ನ್ಯೂ ಡಿನ್ನರ್ ರೆಸಿಪಿ. ನಾನು ಹೊಸ ಭೋಜನ ಪಾಕವಿಧಾನವನ್ನು ಪ್ರಯತ್ನಿಸಲು ಬಯಸುತ್ತೇನೆ. ಐ ವಾಂಟ್ ಟು ಟ್ರೈ ಅ ನ್ಯೂ ಡಿನ್ನರ್ ರೆಸಿಪಿ. ಇಲ್ಲಿ ಟ್ರೈ V1 ರೂಪ. ದ ಗ್ಯಾಂಗ್ ಟ್ರೈಡ್ ಟು ಇಂಟಿಮಿಡೇಟ್ ದಿ ಬ್ಯಾಂಕ್ ಮ್ಯಾನೇಜರ್. ದಂಡು ಬ್ಯಾಂಕ್ ಮ್ಯಾನೇಜರ್ ಅನ್ನು ಬೆದರಿಸಲು ಪ್ರಯತ್ನಿಸಿತು. ದ ಗ್ಯಾಂಗ್ ಟ್ರೈಡ್ ಟು ಇಂಟಿಮಿಡೇಟ್ ದಿ ಬ್ಯಾಂಕ್ ಮ್ಯಾನೇಜರ್. ಇಲ್ಲಿ ಟ್ರೈಡ್ V2 ರೂಪ. ಹಿ ಹ್ಯಾಸ್ ಟ್ರೈಡ್ ವೇರಿಯಸ್ ಮೆಥಡ್ಸ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಸಮಸ್ಯೆಯನ್ನು ಪರಿಹರಿಸಲು ಅವರು ವಿವಿಧ ವಿಧಾನಗಳನ್ನು ಪ್ರಯತ್ನಿಸಿದ್ದಾರೆ. ಹಿ ಹ್ಯಾಸ್ ಟ್ರೈಡ್ ವೇರಿಯಸ್ ಮೆಥಡ್ಸ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಇಲ್ಲಿ ಟ್ರೈಡ್
V3 ರೂಪ. ಶಿ ಟ್ರೈಸ್ ಹರ್ ಬೆಸ್ಟ್ ಟು ಬಿ ಪಂಚುವಲ್. ಅವಳು ಸಮಯಕ್ಕೆ ಸರಿಯಾಗಿರಲು ಪ್ರಯತ್ನಿಸುತ್ತಾಳೆ. ಶಿ ಟ್ರೈಸ್ ಹರ್ ಬೆಸ್ಟ್ ಟು ಬಿ ಪಂಚುವಲ್. ಇಲ್ಲಿ ಟ್ರೈಸ್ ಎಸ್ ರೂಪ. ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ನಾನು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಇಲ್ಲಿ ಟ್ರೈಯಿಂಗ್ ING ರೂಪ. ಟರ್ನ್ ಅಂದರೆ ತಿರುಗು. ಟರ್ನ್ V1 ರೂಪ. ಟರ್ನ್ಡ್ V2 ರೂಪ. ಟರ್ನ್ಡ್ V3 ರೂಪ. ಟರ್ನ್ಸ್ S ರೂಪ. ಟರ್ನಿಂಗ್ ING ರೂಪ. ದ ಲೀವ್ಸ್ ಟರ್ನ್ ಬ್ರೌನ್ ಇನ್ ಆಟಮ್. ಶರತ್ಕಾಲದಲ್ಲಿ ಎಲೆಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. ದ ಲೀವ್ಸ್ ಟರ್ನ್ ಬ್ರೌನ್ ಇನ್ ಆಟಮ್. ಟರ್ನ್ ಇಲ್ಲಿ V1 ರೂಪ. ಶಿ ಟರ್ನ್ ದ ವೀಲ್ ಶಾರ್ಪ್ಲಿ ಟು ದ ಲೆಫ್ಟ್. ಅವಳು ಚಕ್ರವನ್ನು ಬಲವಾಗಿ ಎಡಕ್ಕೆ ತಿರುಗಿಸಿದಳು. ಶಿ ಟರ್ನ್ ದ ವೀಲ್ ಶಾರ್ಪ್ಲಿ ಟು ದ ಲೆಫ್ಟ್. ಇಲ್ಲಿ ಟರ್ನ್ಡ್ V2 ರೂಪ. ದ ಸಿಚುವೇಶನ್ ಹ್ಯಾಸ್ ಟರ್ನ್ಡ್ ಇನ್ ಟು ಅ ಕಾಂಪ್ಲೆಕ್ಸ್ ಇಶ್ಯೂ. ಪರಿಸ್ಥಿತಿ ಸಂಕೀರ್ಣ ಸಮಸ್ಯೆಯಾಗಿ ತಿರುಗಿದೆ. ದ ಸಿಚುವೇಶನ್ ಹ್ಯಾಸ್ ಟರ್ನ್ಡ್ ಇನ್ ಟು ಅ ಕಾಂಪ್ಲೆಕ್ಸ್ ಇಶ್ಯೂ. ಇಲ್ಲಿ ಟರ್ನ್ಡ್ V3 ರೂಪ. ಹಿ ಟರ್ನ್ಸ್ ದ ಪೇಜಸ್ ಆಫ್ ದ ಬುಕ್ ವಿತ್ ಕೇರ್. ಅವನು ಎಚ್ಚರಿಕೆಯಿಂದ ಅಥವಾ ಜಾಗ್ರತೆಯಿಂದ ಪುಸ್ತಕದ ಪುಟಗಳನ್ನು ತಿರುಗಿಸುತ್ತಾನೆ. ಹಿ ಟರ್ನ್ಸ್ ದ ಪೇಜಸ್ ಆಫ್ ದ ಬುಕ್ ವಿತ್ ಕೇರ್. ಇಲ್ಲಿ ಟರ್ನ್ಸ್ ಎಸ್ ರೂಪ. ಹಿಸ್ ಹೇರ್ ಈಸ್ ಟರ್ನಿಂಗ್ ಗ್ರೇ. ಅವನ ಕೂದಲು ಬೂದು ಬಣ್ಣಕ್ಕೆ ತಿರುಗುತ್ತಿದೆ. ಹಿಸ್ ಹೇರ್ ಈಸ್ ಟರ್ನಿಂಗ್ ಗ್ರೇ. ಇಲ್ಲಿ ಟರ್ನಿಂಗ್ ING ರೂಪ.